ಎಲ್ಲರಿಗೂ ನಮಸ್ಕಾರ. ಆರಾಧನಾ ಸಂಗೀತ ಶಾಲೆ ಇದರ ವಾರ್ಷಿಕೋತ್ಸವ ಇಂದು ಇಲ್ಲಿ ನಡೆಯಲಿಕ್ಕಿದೆ. ಮೊದಲಿಗೆ ಇದರ ಉದ್ಘಾಟನಾ ಸಮಾರಂಭ, ಆ ಬಳಿಕ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಬ್ಯಾಚ್ ಆಗಿ ಇಲ್ಲಿ ಸಂಗೀತ ಆರಾಧನೆ ನಡೆಸಲಿಕ್ಕಿದ್ದಾರೆ. ಸಾಯಂಕಾಲದವರೆಗೆ ಎಲ್ಲ ಮಕ್ಕಳು ಕೂಡ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಶುಭ ಕೋರುತ್ತಾ ಇದರ ಶುಭಾರಂಭಕ್ಕಾಗಿ ಎಲ್ಲರೂ ತಯಾರಾಗಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಇಂದು ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವವರು ಈ ಶಾಲಾ ಪ್ರಾಂಶುಪಾಲರು ಕೇಳಿದಾಗಿ ಬಂದಿದ್ದಾರೆ. ಅದೇ ರೀತಿ ವಿಶಿಷ್ಟ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಕಾರ್ಯಕ್ರಮದ ಮೊದಲಿಗೆ ಶಾಲಾ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ಹಾಗೂ ಉದ್ಘಾಟನೆಯನ್ನು ಮಾಡಲಿಕ್ಕಾಗಿ ಶ್ರೀಯುತ ಜಯದೇವ ಖಂಡಿಗೆ ಇವರನ್ನು ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ ನಮ್ಮ ಹಿರಿಯ ಕಲಾವಿದರಾದಂತಹ ಶ್ರೀಯುತ ವಿದ್ವಾನ್ ಪ್ರಭಾಕರ ಕುಂಜಾಲ್ ಇವರನ್ನು ಕೂಡ ಉದ್ಘಾಟನಾ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ವಿದ್ವಾನ್ ಬಡಕೇಕರೆ ಶ್ರೀಧರಣ್ಣ ಅವರು ಬಂದಿದ್ದಾರೆ. ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು, ದೀಪ ಬೆಳಗಿಸಿ ಉದ್ಘಾಟನೆಗೆ ಸಹಕರಿಸಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮವರಾದಂತಹ ಉದಯ ಕಂಬಾರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ರಕ್ಷಕರಿಗೂ ಕೂಡ ಈ ಕಾರ್ಯಕ್ರಮ ಶುಭ ಸಮಾರಂಭಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಶಾಲೆಯ ಅಧ್ಯಾಪಿಕೆ ಗುರುಗಳು ಆದಂತಹ ವಿದುಷಿ ವಿಜಯ ಪ್ರಕಾಶ್ ಬೆದ್ರಡಿ ಕಲಘಟ್ಟ ಅವರಿಂದ ಈ ಕಾರ್ಯಕ್ರಮದ ರೂವಾರಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತಿಸಿದ್ದಾರೆ. ಅದೇ ರೀತಿಯಲ್ಲಿ ಪ್ರಕಾಶನ್ ಅವರು ಕೂಡ ಇಲ್ಲೆಲ್ಲ ಇದ್ದಾರೆ, ಹೊರಗೆ ಹೋಗಿದ್ದಾರೆ. ಅವರನ್ನು ಕೂಡ ಈ ಉದ್ಘಾಟನಾ ಸಮಾರಂಭಕ್ಕೆ ಪ್ರತ್ಯೇಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಪುಟಾಣಿಗಳಾದ ನೀವೇನಿಲ್ಲಿ ಪ್ರಕಟಪಡಿಸ್ತೀರಿ ಅದರಿಂದಲೇ ಈ ಸಭೆ ನಿನಾದದಿಂದ ತುಂಬಲಿಕ್ಕಿದೆ. ನಿಮಗೆಲ್ಲರಿಗೂ ಕೂಡ ಪರಮಾತ್ಮನ ಒಳ್ಳೆಯ ಬುದ್ಧಿ, ಅದೇ ರೀತಿ ಒಳ್ಳೆಯ ವಿದ್ಯೆ ಎಲ್ಲ ಕೊಡಲಿ, ಹಾಡಲಿಕ್ಕೆ ಚೈತನ್ಯ ನೀಡಲಿ ಎಂಬುದಾಗಿ ಹಾರೈಸಿಕೊಂಡು ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಬೇಕು ಅಂತೇಳಿ ನಿಮ್ಮೆಲ್ಲರ
ಅಭಿಮಾನಿಗಳಿಗೂ ಮತ್ತು ಹೆತ್ತವರಿಗೂ ನನ್ನ ಆತ್ಮೀಯ ವಂದನೆಗಳು. ಆರಾಧನಾ ಸಂಗೀತ ಶಾಲೆಯ ವಾರ್ಷಿಕೋತ್ಸವವು ಸಾಧಾರಣ ಪ್ರತಿ ವರ್ಷ ಎಚ್.ಎಲ್. ಶಾಲೆಯಲ್ಲಿ ಈ ಶಾರದಾ ಮಂದಿರದಲ್ಲಿ ನಡೀತಾ ಬರ್ತಾ ಇದೆ. ನೀವೆಲ್ಲರೂ ಸಂಗೀತ ಕಲಿತು ಸಂಗೀತ ನಿಮಗೆ ಕಲಿಸಿದ ಗುರುಗಳಿಗೆ ಉತ್ತಮ ಹೆಸರನ್ನು ತರಲಿಕ್ಕೆ ಎಲ್ಲರೂ ಶ್ರಮಿಸಬೇಕು. ಸಂಗೀತ ಅಂತ ಹೇಳುವಂತಹ ಕಲೆ ದಿನನಿತ್ಯ ಅಭ್ಯಾಸ ಮಾಡಿದರೆ ಮಾತ್ರ ಕರಗತ ಆಗ್ತದೆ. ಅದು ನಮ್ಮ ಟೀಚರ್ ನಿಮಗೆ ಎಲ್ಲರಿಗೂ ಹೇಳಿರುವಂತಹ ವಿಷಯವೇ ಆಗಿರ್ಬೋದು. ಏನಿರಲಿ, ಇವತ್ತಿನ ಈ ಸಂಗೀತ ಶಾಲಾ ವಾರ್ಷಿಕೋತ್ಸವ ಬೆಳಗಿನಿಂದ ಸಾಯಂಕಾಲವರೆಗೆ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾಗಿ ಹೇಳ್ತಾ ನಿಮಗೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರಗಳು. ಇದೀಗ ಈ ವೇದಿಕೆಯಲ್ಲಿ ಸಂಗೀತ ಆರಾಧನೆ ನಡೆಯಲಿಕ್ಕಿದೆ. ಇಂದಿನ ಕಾರ್ಯಕ್ರಮದಲ್ಲಿ 2 ವಿಶೇಷತೆಗಳಿವೆ. ಒಂದು, ಈ ಆರಾಧನಾ ಸಂಗೀತ ಶಾಲೆಯ ವಿಜಯಲಕ್ಷ್ಮಿ ಕಲಘಟ್ಟ ಇವರ ಶಿಷ್ಯ ಶೀಶಾ ಕೋಳಿಕಜೆ. ಇವರು ಸೈಂಟಿಫಿಕ್ ಆಫೀಸರ್ ಆಗಿ ಇಂದಿರಾ ಗಾಂಧಿ ಕಾಲೇಜ್ ಫಾರ್ ಅಟಾಮಿಕ್ ರಿಸರ್ಚ್ ಕಲ್ಪಕಂ ಇಲ್ಲಿ ಸೈಂಟಿಫಿಕ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಜಾಯ್ನ್ ಆಗಿದ್ದಾರೆ. ಹಾಗೆ ಅವರಿಗೆ ಎಲ್ಲ ರೀತಿಯ BE ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮಾಡಿದವರು. ಅವರಿಗೆಲ್ಲ ರೀತಿಯ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸೋಣ. ಹಾಗೆ ಇನ್ನೊಬ್ಬರು ಶ್ರೀಮತಿ ರಮ್ಯಶ್ರೀ ಅಂಬಗಾನ. ಇವಳು ಕೇರಳ PSC ಇಲಾಖೆ ನಡೆಸಿದ LPSA ಕನ್ನಡ ಮಾಧ್ಯಮ ವಿಭಾಗದ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿ 4ನೇ ರ್ಯಾಂಕ್ ಪಡೆದಿದ್ದಾಳೆ. ಪ್ರಸ್ತುತ GUP ಶಾಲೆ ನುಳ್ಳಿಪಾಡಿಯಲ್ಲಿ ಅಧ್ಯಾಪಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಇವಳು ಕೂಡ ಇದು ಸಂಗೀತ ಶಾಲೆಯ ಓರ್ವ ಹಿರಿಯ ವಿದ್ಯಾರ್ಥಿನಿ. ಇವಳಿಗೂ ಕೂಡ ನಾವೆಲ್ಲರೂ ಮುಂದಿನ ವ್ಯವಸ್ಥೆ ವಿಜಯನದಲ್ಲಿ ಶುಭವನ್ನು ಕೋರೋಣ. ಅವಳಿಗೂ ಸಕಲ ರೀತಿಯ ಸೌಭಾಗ್ಯಗಳು ಒದಗಿ ಬರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಶೀಶಾ ಕೋಳಿಕಜೆ ಇವರು ನಮಗೆಲ್ಲರಿಗೂ ಸಿಹಿ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳ್ತಾರೆ. 2024-25 ಪ್ರಥಮವಾಗಿ ಹಾಡುವವರು ಕೃತಿ, ದಿವಿಜಾ, ಸಾನ್ವಿ, ಅಭಯಕೃಷ್ಣ ಮತ್ತು ಅಜಯ ಕೃಷ್ಣ. Shiva Shambho Nanda
ಚಿನ್ಮಯಿ, ಯಶಸ್ವಿನಿ, ನಿಮಿಷ್. ವಯಲಿನಲ್ಲಿ ಕುಮಾರಿ ಸಾಂದ್ರ, ಮೃದಂಗದಲ್ಲಿ ವಿದ್ವಾನ್ ಉದಯ ಕಂಬಾರ್. ಮೃದಂಗದಲ್ಲಿ ವಿದ್ವಾನ್ ಬಡಕಕೆರೆ ಶ್ರೀಧರ್. Yeah.
ವಯೋಲಿನ್ನಲ್ಲಿ ವಿದ್ವಾನ್ ಪ್ರಭಾಕರ ಕುಂಜಾಲ್ ಅವರು ಸಹಕರಿಸಿದ್ದಾರೆ. ಅದೇ ತರ ಮೃದಂಗದಲ್ಲಿ
ವಿದ್ವಾನ್ ಬಡಗಕೆರೆ ಶ್ರೀಧರ್ ಅವರು ಸಹಕರಿಸಿದ್ದಾರೆ. ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ವಯೋಲಿನ್ ವಾದನ ಮಾಡಿದ ವೈಷ್ಣವಿ ಮತ್ತು ಆನಂದರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ಹಾಡಲಿದ್ದಾರೆ ಶಾರದಿ ಮತ್ತು ವೈಷ್ಣವಿ.
ಧನ್ಯವಾದಗಳು. Amara Pati
ಮಧ್ಯಾಹ್ನ ಹಿಮ್ಮೇಳದಲ್ಲಿ ಸಹಕರಿಸಿದಂತ ಹಿರಿಯ ಕಲಾವಿದರು ವಯಲಿನಲ್ಲಿ ವಿದ್ವಾನ್ ಪ್ರಭಾಕರ ಕುಂಜಾರು ಇವರಿಗೆ ನಮ್ಮಲ್ಲಿಗೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮೃದಂಗದಲ್ಲಿ ಸಹಕರಿಸಿದವರು ವಿದ್ವಾನ್ ಬಡಕೆಕೆರೆ ಶ್ರೀಧರ ಭಟ್ ಇವರಿಗೆ ಪ್ರತ್ಯೇಕವಾಗಿ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮೊಂದಿಗೆ ಜೊತೆಗೂಡಿದವರು ಉದಯ ಕಾಂಬ ಅವರಿಗೂ ಕೂಡ ಪ್ರತ್ಯೇಕವಾಗಿ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ರಕ್ಷಕರಿಗೂ ಕೂಡ ಮೊತ್ತ ಮೊದಲನಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ತರಬೇತಿ ಕೊಟ್ಟು ನಮ್ಮ ಮುಂದೆ ಅವರ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ನಮ್ಮ ಶಾಲೆಯ ಶಿಕ್ಷಕಿ ಗುರುಗಳು ಆದಂತಹ ಶ್ರೀಮತಿ ವಿಜಯ ಪ್ರಕಾಶ್ ಬಿದ್ರಡಿ ಕಲ್ಲಘಟ್ಟ ಇವರಿಗೆ ನಮ್ಮ ಆರಾಧನಾ ಸಂಗೀತ ಶಾಲೆ ಇದರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಂಥದ್ದು ನಮ್ಮ ಲೈಟ್ ಆ್ಯಂಡ್ ಸೌಂಡ್ಸ್ ಮನೋಜ್ ಲೈಟ್ ಆ್ಯಂಡ್ ಸೌಂಡ್ಸ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಮಧ್ಯಾಹ್ನದ ರುಚಿಯಾದ ಭೋಜನವನ್ನು ನಮಗಿತ್ತು ಸಹಕರಿಸಿದಂತಹ ಸುಬ್ರಹ್ಮಣ್ಯ ಹೊಳ್ಳ ಅವರಿಗೂ ಕೂಡ ಪ್ರತ್ಯೇಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಇಲ್ಲಿ ಪುಟಾಣಿ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಗುರುಗಳು ಹೇಳಿಕೊಟ್ಟ ರೀತಿಯಲ್ಲಿ ರಕ್ಷಕರು ನಿರ್ದೇಶಿಸಿದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಲಿತುಕೊಂಡು ಬಂದು ಇಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದೀರಿ. ಇನ್ನು ಮುಂದೆಯೂ ಕೂಡ ನಿಮ್ಮ ಈ ಸಂಗೀತ ಯಾತ್ರೆ ಆದಷ್ಟು ಉತ್ತಮವಾಗಿ ನೆರವೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಹಾರೈಸ್ತಾ, ಪುಟಾಣಿಗಳಾದ ನಿಮಗೆ ಅದೇ ರೀತಿ ಹಿರಿಯ ಕಲಾವಿದರು ಇದ್ದೀರಿ ಅಂದರೆ ಮೊದಲು ಪುಟಾಣಿಗಳಾಗಿದ್ದವರು ಈಗ ಡಾಕ್ಟರ್ ಕೂಡ ಇಲ್ಲಿ ಬಂದು ಹಾಡಿದಾಗ ನನ್ನ ನೆನಪು. ಡಾಕ್ಟರೇಟ್ ಪಡೆದಂತಹ ಕಲಾವಿದರು ಕೂಡ ಇಲ್ಲಿದ್ದರು. ಅಂದರೆ ಇದೇ ಆರಾಧನಾ ಸಂಗೀತ ಶಾಲೆಗೆ ಇಷ್ಟು ವರ್ಷ ಆಯಿತು ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಅಂದರೆ ಅಷ್ಟು ವರ್ಷದಿಂದ ಸುಮಾರು 30 ವರ್ಷಗಳಿಂದ
ಈ ಟೀಚರ್ ನಮ್ಮೊಂದಿಗೆ ಇದ್ದಾರೆ, ಗುರುಗಳು ನಮ್ಮೊಂದಿಗೆ ಇದ್ದು ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಇಲ್ಲಿ ಕಲಿತದ್ದು ಎಲ್ಲರಿಗೂ ಕೂಡ ಹಾಡುವ ಇನ್ನೊಂದು ಅವಕಾಶ ಸಿಗಲಿ